ವೀರಭದ್ರ ಶರಣು ಶರಣು ವೀರರುದ್ರ ವೀರಭದ್ರ ಶರಣು ಶರಣು ವೀರಭದ್ರ ವೀರಭದ್ರ ರುದ್ರಕಾಳಿ ಮಗನೇ ಭದ್ರಕಾಳಿಪತಿಯೇ ಶರಣು ಶರಣು ವೀರಭದ್ರ ಶರಣು ನಿನಗೆ ವೀರಭದ್ರ ಶರಣು ಶರಣು ವೀರಭದ್ರ ಶರಣು ನಿನಗೆ ವೀರಭದ್ರ ಸಿದ್ಧವೀರ ನೀನೇ ಶಾಂತವೀರ ನೀನೇ ಶರಣು ನಿನಗೆ ವೀರಭದ್ರ ಶರಣು ಶರಣು ವೀರಭದ್ರ ಶರಣು ಶರಣು ವೀರಭದ್ರ ಶರಣು ನಿನಗೆ ವೀರಭದ್ರ ವೀರ ಮುದ್ರೆಗಳ ಧರಿಸಿರುವಂಥ ವೀರಭದ್ರ ಶರಣು ವೀರಗಾಸೆಯ ಹಾಕಿರುವಂಥ ವೀರಭದ್ರ ಶರಣು ವೀರ ಮುದ್ರೆಗಳ ಧರಿಸಿರುವಂಥ ವೀರಭದ್ರ ಶರಣು ವೀರಗಾಸೆಯ ಹಾಕಿರುವಂಥ ವೀರಭದ್ರ ಶರಣು ವೀರ ಕಂಕಣವ ಕಟ್ಟಿಕೊಂಡಿರುವ ವೀರಭದ್ರ ಶರಣು ವೀರರಲ್ಲಿ ಘನ ವೀರ ನೀನಯ್ಯ ವೀರಭದ್ರ ಶರಣು ವೀರ ಕಂಕಣವ ಕಟ್ಟಿಕೊಂಡಿರುವ ವೀರಭದ್ರ ಶರಣು ವೀರರಲ್ಲಿ ಘನ ವೀರ ನೀನಯ್ಯ ವೀರಭದ್ರ ಶರಣು ಚನ್ನಮಲ್ಲನೆ ಕೆಂಚ ವೀರನೇ ಶರಣು 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 ನಿನಗೆ ವೀರಭದ್ರ ಶರಣು ಶರಣು ವೀರಭದ್ರ ಶರಣು ನಿನಗೆ ವೀರಭದ್ರ ಶರಣು ಶರಣು ವೀರಭದ್ರ ವೀರಭದ್ರ ಶರಣು ಆರ್ಯ ದ್ರಾವಿಡರ ಒಂದುಗೂಡಿಸಿದ ವೀರಭದ್ರ ಶರಣು ಹಲಗೆಯ ಕಡುಗಲಿ ಆಗುತ್ತ ಮೆರೆದ ವೀರಭದ್ರ ಶರಣು ವೀರಗಣಗಳ ನಾಯಕ ನೀನೇ ಶರಣು 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 ನಿನಗೆ ವೀರಭದ್ರ ಶರಣು ಶರಣು ವೀರಭದ್ರ ಶರಣು ನಿನಗೆ ವೀರಭದ್ರ ಶರಣು ಶರಣು ವೀರಭದ್ರ ದಕ್ಷ ಯಜ್ಞವ ಧ್ವಂಸ ಮಾಡಿದ ವೀರಭದ್ರ ಶರಣು ಬಡಪು ಹೇಳುವ ನಮ್ಮ ಸಲಹುವ ವೀರಭದ್ರ ಶರಣು ದಕ್ಷ ಯಜ್ಞವ ಧ್ವಂಸ ಮಾಡಿದ ವೀರಭದ್ರ ಶರಣು ಬಡಪು ಹೇಳುವ ನಮ್ಮ ಸಲಹುವ ವೀರಭದ್ರ ಶರಣು ದುಷ್ಟ ಜನರಿಗೆ ಶಿಕ್ಷೆ ನೀಡುವ ವೀರಭದ್ರ ಶರಣು ಶಿಷ್ಟ ಜನರನ್ನು ನಿತ್ಯ ಪೊರೆಯುವ ವೀರಭದ್ರ ಶರಣು ದುಷ್ಟ ಜನರಿಗೆ ಶಿಕ್ಷೆ ನೀಡುವ ವೀರಭದ್ರ ಶರಣು ಶಿಷ್ಟ ಜನರನ್ನು ನಿತ್ಯ ಪೊರೆಯುವ ವೀರಭದ್ರ ಶರಣು ನಿನ್ನ ಆಸರೆ ಬೇಡಿ ಬಂದೆವೋ ಶರಣು ಶರಣು
ಶರಣು ನಿನಗೆ ವೀರಭದ್ರ ಶರಣು ಶರಣು ವೀರಭದ್ರ ಶರಣು ನಿನಗೆ ವೀರಭದ್ರ ಶರಣು ಶರಣು ವೀರಭದ್ರ ರುದ್ರಕಾಳಿ ಮಗನೇ ಭದ್ರಕಾಳಿಪತಿಯೇ ಶರಣು ಶರಣು ವೀರಭದ್ರ ಶರಣು ನಿನಗೆ ವೀರಭದ್ರ ಶರಣು ಶರಣು ವೀರಭದ್ರ ಶರಣು ನಿನಗೆ ವೀರಭದ್ರ ಸಿದ್ಧವೀರ ನೀನೇ ಶಾಂತವೀರ ನೀನೇ ಶರಣು ನಿನಗೆ ವೀರಭದ್ರ ಶರಣು ಶರಣು ವೀರಭದ್ರ ಶರಣು ಶರಣು ವೀರಭದ್ರ ಶರಣು ನಿನಗೆ ವೀರಭದ್ರ ಆಹಾ ರುದ್ರ ಆಹಾ ಭದ್ರ ವೀರಭದ್ರ ಬಾರೋ ಮೊರೆ ಕೇಳಿ ದಯೆ ತೋರಿ ರಕ್ಷೆ ನೀಡುವಾರು ಆಹಾ ರುದ್ರ ಆಹಾ ಭದ್ರ ವೀರಭದ್ರ ಬಾರೋ ಮೊರೆ ಕೇಳಿ ದಯೆ ತೋರಿ ರಕ್ಷೆ ನೀಡುವಾರು ನಿನ್ನ ಪೂಜೆಯ ನಿನ್ನ ಸೇವೆಯ ನಾನು ಮರೆಯಲಿಲ್ಲ ನಮ್ಮ ಬಾಳಲಿ ಏಕೆ ಈ ರೀತಿ ನೋವು ಕಾಡಿತಲ್ಲ ವೀರಭದ್ರ 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 ನಿನ್ನ ಅಪ್ಪಣೆ ಪಡೆದೆ ಮಗಳ ಮದುವೆ ಮಾಡಿದೆ ಮಗಳ ಬಾಳಲಿ ಏಕೋ ಏನೋ ವಿರಸ ಕಾಡಿದೆ ಗಂಡ ಹೆಂಡಿನ ನಡುವೆ ಏಕೆ ಇಂಥ ದೂರವು ಎಲ್ಲ ಬಲ್ಲವನೇ ನೀನೇ ಇಳಿಸು ಮನದ ಭಾರವು ಮೊರೆಯ ಕೇಳು ಬಾ ಅಭಯ ನೀಡು ಬಾ ಮಗಳ ಬಾಳಲಿ ಹಿತವ ನೀಡು ಬಾ ಶರಣೆಂದೆನು ಬಳಿ ಬಂದೆನು ಗುರು ನಿನ್ನ ಪಾದ ಧೂಳಿ ನೀಡಯ್ಯ ರುದ್ರೇಶ ಭದ್ರೇಶ ವೀರೇಶ ಸರ್ವೇಶ ರುದ್ರೇಶ ಭದ್ರೇಶ ವೀರೇಶ ಸರ್ವೇಶ ನನ್ನ ಮಗಳಿನ ಭವಿಷ್ಯವನ್ನು ಮೊದಲೇ ತಿಳಿಸದೆ ಏತಕ್ಕೆ ನಿಂತೆ ಮಾತನಾಡದೆ ಮೌನ ವಹಿಸಿದೆ ನಾನು ಮಾಡಿದ ತಪ್ಪೇನಿದ್ದರೂ ನನ್ನ ಶಿಕ್ಷಿಸು ನನ್ನ ಮಗಳಿನ ಬಾಳನು ಬೆಳಗಿ ಸ್ವಾಮಿ ರಕ್ಷಿಸು ಅಳಿಸು ವೇದನೆ ಏಕೆ ಶೋಧನೆ ತಾಳಲಾರೆನು ನರಕ ಯಾತನೆ ವರದಾತನೆ ಶುಭದಾತನೆ ಗುರು ಒಮ್ಮೆ ನೀನು ಎದ್ದು ಬಾರಯ್ಯ ಶಾಂತೇಶ ಮಲ್ಲೇಶ ಸಿದ್ಧೇಶ ಜಗದೀಶ ಶಾಂತೇಶ ಮಲ್ಲೇಶ ಸಿದ್ಧೇಶ ಜಗದೀಶ ಆಹಾ ರುದ್ರ ಆಹಾ ಭದ್ರ ವೀರಭದ್ರ ಬಾರೋ ಮೊರೆ ಕೇಳಿ ದಯೆ ತೋರಿ ರಕ್ಷೆ ನೀಡುವಾರು ಆಹಾ ರುದ್ರ ಆಹಾ ಭದ್ರ ವೀರಭದ್ರ ಬಾರೋ ಮೊರೆ
ಮೊರೆ ಕೇಳಿ ದಯೆ ತೋರಿ ರಕ್ಷೆ ನೀಡುವರು. ನಿನ್ನ ಪೂಜೆಯ ನಿನ್ನ ಸೇವೆಯ ನಾನು ಮರೆಯಲಿಲ್ಲ. ನಮ್ಮ ಬಾಳಲಿ ಏಕೆ ಈ ರೀತಿ ನೋವು ಕಾಡಿತಲ್ಲ. ವೀರಭದ್ರ 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 ವೀರಭದ್ರ. ಎಂಥ ಸುಂದರನು ನಮ್ಮ ವೀರಭದ್ರನು, ಧೀರ ಗಂಭೀರನು ನಮ್ಮ ವೀರಭದ್ರನು. ಎಂಥ ಸುಂದರನು ನಮ್ಮ ವೀರಭದ್ರನು, ಧೀರ ಗಂಭೀರನು ನಮ್ಮ ವೀರಭದ್ರನು. ಶರಣೆಂದರೆ ಸಾಕು ಕರುಣೆಯ ತೋರುವನು, ಚರಣಕ್ಕೆ ವಂದಿಸಲು ವರಗಳ ನೀಡುವನು. ಶರಣು ಶರಣು ವೀರಭದ್ರ, ಸಲಹು ಸಲಹು ವೀರಭದ್ರ. ಶರಣು ಶರಣು ವೀರಭದ್ರ, ಸಲಹು ಸಲಹು ವೀರಭದ್ರ. ಗುಕ್ಕುಳ ಸೇವೆಗೆ ಒಲಿಯುತ್ತ ನಮ್ಮಲ್ಲಿ ಮರುಕವ ತೋರುವನು. ಕುಗ್ಗಿದ ಬಾಳನು ಬೆಳಗುತ್ತ ನಮ್ಮ ಕೊರಗನು ಅಳಿಸುವನು. ಗುಕ್ಕುಳ ಸೇವೆಗೆ ಒಲಿಯುತ್ತ ನಮ್ಮಲ್ಲಿ ಮರುಕವ ತೋರುವನು. ಕುಗ್ಗಿದ ಬಾಳನು ಬೆಳಗುತ್ತ ನಮ್ಮ ಕೊರಗನು ಅಳಿಸುವನು. ಹಾವನು ಧರಿಸಿದನು ತಾನು ಹೂವಿನ ಮನದವನು. ಹುರಿಮೀಸೆ ಕೆಳಗೆ ಶಾಂತ ಕಿರುನಗೆ ಬೀರುವನು. ತಪ್ಪನು ಮಾಡಲು ಶಿಕ್ಷಿಸಿ ಒಳ್ಳೆಯ ದಾರಿಯ ತೋರುವನು. ಜಯ ಜಯ ರುದ್ರೇಶ ಶರಣು, ಜಯ ಜಯ ಭದ್ರೇಶ. ಜಯ ಜಯ ರುದ್ರೇಶ ಶರಣು, ಜಯ ಜಯ ಭದ್ರೇಶ. ಹಲಗೆಯ ನುಡಿಸಲು ಕೇಳಿ ಹಿಗ್ಗುತ್ತ ಕುಣಿ ಕುಣಿದಾಡುವನು. ಒಡಪುಗಳನ್ನು ಕೇಳುತ್ತ ತಾನು ಮೈಮನ ಮರೆಯುವನು. ಹಲಗೆಯ ನುಡಿಸಲು ಕೇಳಿ ಹಿಗ್ಗುತ್ತ ಕುಣಿ ಕುಣಿದಾಡುವನು. ಒಡಪುಗಳನ್ನು ಕೇಳುತ್ತ ತಾನು ಮೈಮನ ಮರೆಯುವನು. ಶಸ್ತ್ರವ ಹಿಡಿದವನು ನಮಗೆ ರಕ್ಷಣೆ ನೀಡುವನು. ಬೆಂಕಿಯ ಕಣ್ಣವನು ನಮ್ಮ ಪಾಪವ ಸುಡುವವನು. ಜಾತಿಯ ಧರ್ಮದ ಭೇದವಾಡಿಸಿದ ಸಮತಾ ಗುಣದವನು. ಜಯ ಜಯ ರುದ್ರೇಶ ಶರಣು, ಜಯ ಜಯ ಭದ್ರೇಶ. ಜಯ ಜಯ ರುದ್ರೇಶ ಶರಣು, ಜಯ ಜಯ ಭದ್ರೇಶ. ಶರಭದ ರೂಪದಲ್ಲಿ ಹರಿಯನು ಸೋಲಿಸಿ ಮೆರೆದವನು. ಶ್ರೀಹರಿ ಕಣ್ಣನ್ನು
ಪಡೆದ ಕನ್ನಡಿಗನು ಇವನು. ಶರಭದ ರೂಪದಲ್ಲಿ ಹರಿಯನು ಸೋಲಿಸಿ ಮೆರೆದವನು. ಶ್ರೀಹರಿ ಕಣ್ಣನ್ನು ಪಡೆದ ಕನ್ನಡಿಗನು ಇವನು. ಮೊದಲ ಕನ್ನಡಿಗನು ಇವನು, ಮೊದಲ ಪುರವಂತನು. ನಂಬಿದ ಭಕ್ತರಿಗೆ ತಾನು ಬೆಂಬಲ ನೀಡುವನು. ಭಜನೆಯ ಮಾಡುವ ಸುಜನರಿಗೆಲ್ಲ ಶುಭವನು ನೀಡುವನು. ಜಯ ಜಯ ರುದ್ರೇಶ ಶರಣು, ಜಯ ಜಯ ಭದ್ರೇಶ. ಜಯ ಜಯ ರುದ್ರೇಶ ಶರಣು, ಜಯ ಜಯ ಭದ್ರೇಶ. ಎಂಥ ಸುಂದರನು ನಮ್ಮ ವೀರಭದ್ರನು, ಧೀರ ಗಂಭೀರನು ನಮ್ಮ ವೀರಭದ್ರನು. ಎಂಥ ಸುಂದರನು ನಮ್ಮ ವೀರಭದ್ರನು, ಧೀರ ಗಂಭೀರನು ನಮ್ಮ ವೀರಭದ್ರನು. ಶರಣೆಂದರೆ ಸಾಕು ಕರುಣೆಯ ತೋರುವನು. ಶರಣಕ್ಕೆ ವಂದಿಸಲು ವರಗಳ ನೀಡುವನು. ಶರಣು ಶರಣು ವೀರಭದ್ರ, ಸಲಹು ಸಲಹು ವೀರಭದ್ರ. ಶರಣು ಶರಣು ವೀರಭದ್ರ, ಸಲಹು ಸಲಹು ವೀರಭದ್ರ. ರವಿ ಕಾಣದ ಸ್ಥಳವಿಲ್ಲ ಬ್ರಹ್ಮಾಂಡದಲ್ಲಿ, ನೀನಿಲ್ಲದ ಕ್ಷೇತ್ರವಿಲ್ಲ ಈ ಲೋಕದಲ್ಲಿ. ರವಿ ಕಾಣದ ಸ್ಥಳವಿಲ್ಲ ಬ್ರಹ್ಮಾಂಡದಲ್ಲಿ, ನೀನಿಲ್ಲದ ಕ್ಷೇತ್ರವಿಲ್ಲ ಈ ಲೋಕದಲ್ಲಿ. ಅಹರುದ್ರನೇ ಅಹಭದ್ರನೇ ವೀರೇಶ್ವರನೇ, ಎಲ್ಲೆಲ್ಲೂ ತುಂಬಿಹುದು ನಿನ್ನಯ ಲೀಲೆ. ಶಾಂತೇಶ ಮಲ್ಲೇಶ ವೀರಭದ್ರ ಸ್ವಾಮಿಯೇ, ರವಿ ಕಾಣದ ಸ್ಥಳವಿಲ್ಲ ಬ್ರಹ್ಮಾಂಡದಲ್ಲಿ, ನೀನಿಲ್ಲದ ಕ್ಷೇತ್ರವಿಲ್ಲ ಈ ಲೋಕದಲ್ಲಿ. ಕೊಡಚಿಯಲ್ಲಿ ಮೆರೆದಿರುವೆ ನೇತೃತ್ವದಲ್ಲಿ ಈ ಗ್ರಾಮ ದೇವತೆಯ ಶ್ರೀ ವೀರಭದ್ರೇಶ್ವರ ಪಾದಗಳನ್ನು ನಮಸ್ಕರಿಸಿ, ಅದೇ ರೀತಿ ಹಿರೇಮಠದ ಪೀಠಾಧಿಪತಿಗಳಾದಂಥ ಶಟಸ್ಥಲಭಟ್ಟಿ ವೀರಯ್ಯ ಪಾದಗಳ ಪಾದಗಳಿಗೆ ತಂದುಬಿಟ್ಟು ಈಗ ಹೇಳಬೇಕಂದ್ರೆ ಇದೊಂದು ಇತಿಹಾಸದ ಬದಲಾವಣೆ ದಾಖಲೆ ಆಗಿರ್ತೀವಿ. ಯಾಕಂದ್ರೆ
ಜಾತ್ರೆ ಒಂದು ನಡೆಸ್ಕೊಂಡು ಅವ್ರ ನೇತೃತ್ವದಲ್ಲಿ ನಡೆಸಿ ಒಂದು 30-35 ವರ್ಷ ಹಿಂದಿನ ಜಾತ್ರೆ ಮಾಡಿ ಒಂದು ತೋರುವುದು ಅಂತೇಳಿ ಅದೆಲ್ಲ ನಮ್ಮೆಲ್ಲ ಸಂಘಟನೆಗಳು ಮತ್ತು ಅವ್ರೊಬ್ರು ನಾವೊಬ್ರು ಏನಿಲ್ಲ ಎಲ್ಲ ಕಾರ್ಯಕರ್ತರು ಎಲ್ಲ ಭಕ್ತರು ಎಲ್ಲರ ಮನಸ್ಸಿನ ದೇವರಿಗೆ ಈ ಬಸವೇಶ್ವರ ಈ ತಾಯಿ ಭಾಳ ಒಳ್ಳೆಯ ರೀತಿಯಿಂದ ವಿತರಣೆಯಿಂದ ಒಂದು ಏನೇ ಇಷ್ಟಲ್ಲ ಲಕ್ಷಾಂತರ ಜನ ಬಂದರೂ ಒಂದು ಈ ಒಂದು ಪ್ಯಾಕೇಜ್ ಕಳೆದಂತಾಗಿಲ್ಲ ಒಂದು ಯಾರೋ ವಿಗ್ರಹ ಅಂತಾಗಿಲ್ಲ ಒಂದು ಯಾರೋ ಅರ್ಥವಂತಾಗಿಲ್ಲ ಅಂದ್ರೆ ಇದು ಎಂಥ ಈ ಬಸವೇಶ್ವರಂದು ಒಂದು ಚಮತ್ಕಾರ ಇಲ್ಲೇ ನಿಮ್ಗೆ ಕಾಣ್ಬೋದು. ಯಾಕಂದ್ರೆ ಎಲ್ಲ ಬರೀ ಜಾತ್ರೆ ಹಿಂದಿನ ಒಂದು ದಿವಸ ಇಲ್ಲ 2 ದಿವಸ ಅಷ್ಟೇ. ಇದು 15ನೇ ತಾರೀಕು ದಿವಸ ಎಣ್ಣೆ ಇರ್ತದೆ. ಅವಾಗೇನು 14ನೇ ತಾರೀಕು ಒಂದು ಸಂಕ್ರಾಂತಿ ಚೆಲ್ಲಿಸುವ ಕಾರ್ಯಕ್ರಮ ಅದು ಸುಮ್ಮನೆ 7 ಗಂಟೆ 8 ಗಂಟೆ ಮೆರವಣಿಗೆ ಆಗ್ತಕ್ಕಂಥ ಇದಿಲ್ಲ. ಅದೇ ರೀತಿ ಸತತವಾಗಿ 15ನೇ ತಾರೀಕಿಂದ 19ನೇ ತಾರೀಕುವರೆಗೆ 6ನೇ ಮೆರವಣಿಗೆ ಅತಿ ವಿಜೃಂಭಣೆಯಿಂದ ಅದನ್ನು ಜರುಗಿತು. ಅದೇ ರೀತಿ 20ನೇ ತಾರೀಕಿಂದ 23ನೇ ತಾರೀಕಿನವರೆಗೆ ಪೂಜೆ ಮೆರವಣಿಗೆ ಭಾಳ ಒಳ್ಳೆಯ ವಿಜೃಂಭಣೆಯಿಂದಾಗಿ 24ನೇ ತಾರೀಕು ಕಾಸಿ ಸವಾರಿ ಅದು ನಾವೇನು ಮಾಡಿದ್ವಿ 1:30-2 ಗಂಟೆ ಅಂತಂದು ಈ ಸರಿ 12ರಲ್ಲಿ 15 ನಿಮಿಷ ಇರಬೇಕಂತ ಗುರುಗಳ ಆದೇಶ ಮೇಲೆ ಎತ್ತರ ಮತ್ತೆ ಬಂದವರು 12 ಗಂಟೆಗೆ ಈ ವೆಂಕಟೇಶ್ವರ ದೇವಸ್ಥಾನ. ಅವನು ಇಚ್ಛೆ ಈಗ ನಮ್ಗೆ ಏನು ಮಾಡ್ಬೇಕಂದ್ರೂ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲ ಭಕ್ತರು ಹೆಂಗಂದ್ರೆ ಎಲ್ಲೋ ಮೇಲೆ ಒಂದು ಇದು ಮಾಡ್ಬೇಕಂದ್ರೆ ಎಲ್ಲಂತೂ ಎಲ್ಲ ಯಾಕಂದ್ರೆ ನಾವು ಯಾರಿಗೆ ಬಯಸಿ ದೇವಸ್ಥಾನ ಕಡೆ ಕೊಟ್ಟಿಲ್ಲ, ಯಾರಿಗೆ ನಾವು ಅವರಿಗೆ ಬಾ ಅಂತ ಆಹ್ವಾನ ಕೊಟ್ಟಿಲ್ಲ. ಅವರು ಸಹ ಇಚ್ಛೆ ಯಾರು ಅನ್ನ ಕಾರಣಿ ಇಟ್ಕೊಂಡು 27 ತಾರೀಕಲ್ಲಿ ಅವರು ಕೆಲಸ ಮಾಡ್ತಾರೆ. ಇಲ್ಲಿ ಕೆಲಸ ಇಟ್ಟಿದ್ದು ಒಂದು ವಿಚಿತ್ರ ನೋಡಿದ್ರೆ 8-10 ಸೀನ್ ಹುಡುಗರು ಅಳಿತೀರ ಇದು ಚಮತ್ಕಾರ ಅಂದ್ರೆ ಇಂಥ ಚಮತ್ಕಾರ ಯಾರು ಏನು ದುಡಿತಾರೋ ಅವ್ರು ಯಾರಿಗೆ ತೋರಿಸ್ಕೊಳ್ಳೋದು. ಯಾಕಂದ್ರೆ ದುಡಿತಾರೆ ಎಲ್ಲ ಹೋಗ್ತಾರೆ ಅದು ಏನೂ ಗೊತ್ತೇ ಆಗಿಲ್ಲ. ಹೀಗಾಗಿ ಒಳ್ಳೆ ರೀತಿಯಿಂದ ನಮ್ಮ ಗುರುಗಳ ಸಾನ್ನಿಧ್ಯದಿಂದ ಅವ್ರ ಸಾನ್ನಿಧ್ಯದಲ್ಲಿ 2024ನೇ ಜಾತ್ರೆ ಅತಿ ವೈಭವದಿಂದ ಅತಿ ವಿಜೃಂಭಣೆಯಿಂದ ಬಹಳ ಸಂತೋಷದಿಂದ ಹೇಳಕ್ಕೆ ಇಚ್ಛಾಪಡ್ತೀನಿ. ಒಳ್ಳೆಯ ರೀತಿಯಲ್ಲಿ ಜಾತ್ರೆ ಮುಕ್ತಾಯವಾಗಿ ಸಮಯ ಉಳಿಸಿದೆ ಹೊಂದಿರುತ್ತೆ. ಅದಾದ ನಂತರ 30ನೇ ತಾರೀಕಿನ ಅಂಗರಂಡಿ ಅದು ಒಂದು 5 ಅಂದ್ರೆ ಬೆಳಿಗ್ಗೆ ಮಧ್ಯಾಹ್ನ ಗುರುಗಳು ಆದೇಶ ಮಾಡ್ತಾ ಇದ್ದಾರೆ. ಎಲ್ಲರೂ ಮಧ್ಯಾಹ್ನದ ಜೊತೆನೇ ಗುರುಗಳ ಜೊತೆನೇ ಎಲ್ಲ ಇದು ಮಾಡಿ ಅದು ಅಂಗರಂಡಿ ಕಾರ್ಯಕ್ರಮ ನಾವು ಆದೇಶ ಮಾಡ್ತಾ ಇದ್ದಾರೆ. ಅದೇ ರೀತಿ ತಾವೆಲ್ಲ ಸಹಕರಿಸಿದ್ದ ಎಲ್ಲ ಕಾರ್ಯಕರ್ತರಿಗೆ ವೀರಭದ್ರೇಶ್ವರ ಎಲ್ಲ ಉನ್ನಾಮ ನಾಗರಿಕರಿಗೆ ಎಲ್ಲ ಈ ಸಕಲ ಸಂಪರ್ಕರಿಗೆ ಐಶ್ವರ್ಯ ಸೌಭಾಗ್ಯ ಸಂಪತ್ತು ಕೊಟ್ಟು ಕಾಪಾಡಿ ವೀರಭದ್ರೇಶ್ವರನಲ್ಲಿ ಕೇಳ್ಕೊತೀವಿ. ಅದೇ ರೀತಿ ಮುಂದೆ ಬರುವುದಿಲ್ಲ. ಈಗ ಜಾತ್ರೆ ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಮಾಡ್ಬೇಕಂದ್ರೆ ನಾವಂತೂ ಹಿಂದೆ ತಿಳ್ಕೊಂಡು ಹೋಗ್ತಾ ಬಂದೀವಿ. ಜಾತ್ರೆ ಎಂದೂ ಪ್ಲ್ಯಾನ್ ಆಗಿಲ್ಲ, ಪ್ಲ್ಯಾನ್ ಮಾಡ್ಕೊಂಡಿರ್ವಿ. ಪ್ಲ್ಯಾನ್ ಮಾಡಿ ಹೇಳಿ ಹಿಂಗೆ ಮಾಡಬೇಕು ಅಂತ ಎಲ್ಲರೂ ಹೇಳಿ ಅದು ತಾಂತಾನೆ ಬಂದು ತಂತಾನೆ ಹ್ಯಾಂಗಾಗ್ತದೆ. ಒಂದು ಚಮತ್ಕಾರ ಅಂದ್ರೆ ಅದು ಹೇಳೋಕ್ಕೋಸ್ಕರ ವೀರಭದ್ರೇಶ್ವರದು ಚಮತ್ಕಾರವನ್ನು ನೋಡಿದ್ರೆ ಭಾಳ ವಿಚಿತ್ರ ಅದು ಯಾರಿಗೆ ಇರ್ತದೆ ಅವರಿಗೆ ಗೊತ್ತಾಗ್ತದೆ. ಎಲ್ಲ ಪೊಲೀಸ್ ಸಿಬ್ಬಂದಿ ಒಳ್ಳೆ ರೀತಿಯಿಂದ ಸಹಕಾರ ಮಾಡಿದ್ದಾರೆ. ಅದೇ ಆರೋಗ್ಯ ಇಲಾಖೆಯವರು ಹಾಗೂ KEB ಇಲಾಖೆಯವರು ಹಾಗೂ ಪುರಸಭೆಯವರು ಹಾಗೂ ತಹಸೀಲ್ ಆಫೀಸು ಎಲ್ಲ ಗೌರ್ಮೆಂಟ್ ಆಫೀಸರ್ಸು ಮತ್ತೆಲ್ಲ ಕಾರ್ಯಕರ್ತರು, ಉನ್ನತ ನಾಗರಿಕರು, ಎಲ್ಲ ಸಂಪರ್ಕರು, ಎಲ್ಲ ಪಕ್ಷದ ಮುಖಂಡರು ಹಾಗೂ ಎಲ್ಲರೂ ಬಂದು ಈ ಜಾತ್ರೆ ಸಹಕರಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹಾಗೂ ಎಲ್ಲ ಸಹಕರಿಸಿದ ಎಲ್ಲ ಜನರಿಗೂ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ವತಿಯಿಂದ ನಮ್ಮ ಗುರುಗಳ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಈಗ
ಗುರುಗಳ ಆಶೀರ್ವಚನ ತಾವು ಕೇಳಿ ಒಳ್ಳೆ ರೀತಿಯಿಂದ ಒಂದು ಲೈನಿಂದ ಒಂದು ದೇವಸ್ಥಾನದ ದೇವರಿಗೆ ಒಂದು ಆಶೀರ್ವಾದ ಮಾಡ್ಕೊಂಡು ತಮ್ಮ ಮನೆಗೆ ಹೋಗ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಸ್ತೀವಿ. ಅದೇ ರೀತಿ ಯಾರು ಲೈನ್ ಬಿಟ್ಟು ಹೇಳ್ಬೇಡ್ರೆ ಸಿಸ್ಟಮ್ಗೆ ಒಂದು ಲೈನ್ಗೆ ಒಂದು ಈ ಒಳ್ಳೆ ರೀತಿಯಲ್ಲಿ ಮಾಡಿ. ಯಾಕಂದ್ರೆ ನಾವು ಒಂದೊಂದು ಸರಿ ಹೇಳ್ತಾರೆ ಈ ಪ್ರದೇಶ ಜಾತ್ರೆ ನೋಡ್ಕೊಂಡು ಬಂದ್ರೆ ಈ ಜಾತ್ರೆ ಮಾಡಿರ್ತಾರೆ ಇಲ್ಲಿ ನಮ್ಗೆ ಇಲ್ಲಿ ಅದ. ಈಗ ನೋಡ್ರಿ 6 ಗಂಟೆ ತೇರು ಹೇಳ್ಬೇಕಂತ ಗುರುಗಳು ಆಜ್ಞೆ ಇತ್ತು. ಎಲ್ಲ ನಮ್ಮ ಮಂದಿ ಭಕ್ತರಿಗೆ ಎಲ್ಲ ಶಲ್ಯ ಹಾಕೊಂಡು ನಾವು ಎಲ್ಲ ಮಾಡಿ 6 ಗಂಟೆಗೆ ಹೋದ್ರೆ ಈ ಮದ್ದು ಸುಡುವ ಕಾರ್ಯಕ್ರಮ ಅದು 2-3 ಲಕ್ಷ ಸುಡುವ ಮಾಡಿದ್ದ ಒಂದು ಒಳ್ಳೆ ರೀತಿಯಿಂದ ಆಕರ್ಷಣೆ ಇತ್ತು. ಅದೇ ಬ್ಯಾಂಡ್ ಬಗ್ಗೆ ತಗೊಂಡ್ರಿ ಎಲ್ಲ ಒಳ್ಳೆ ರೀತಿಯಿಂದಾಗಿ ಜಾತ್ರೆಗೆ ಎಲ್ಲ ಸಹಕರಿಸಿದ ಎಲ್ಲರಿಗೂ ಪೂರ್ಣ ಇನ್ನೊಂದ್ಸರಿ ಎಲ್ಲರಿಗೂ ಸಲ್ಲಿಸಿ ಈಗ ಹಿರೇಮಠದ ಪೀಠಾಧಿಪತಿಗಳಾದ ಚಟಸ್ಥಲ ರವಿ ರೇಣುಕಾಗಿನಾರ ಶಿವಾಚಾರ್ಯರ ಇವರ ಆಶೀರ್ವಚನ ಕೇಳಬೇಕು ಅಂತ ಹೇಳ್ತಾ ಇದ್ದೀನಿ. ಶ್ರೀ ಬಾಬುರಾವ್ ಕುಂಚುಪಳ್ಳಿಯವರು ಯಾರು ಮಾತಾಡ್ತಾರ ಶಾಂತ ರೀತಿಯಲ್ಲಿ ತಮ್ಮಲ್ಲಿ ವಿನಂತಿ. वीरभद्रेश्वर महाराज की जय, वीरगंगाधर शिवाचार्य महाराज की जय. ಇಲ್ಲಿ ಎಲ್ಲ ನಮ್ಮ ಅಣ್ಣ ತಮ್ಮಂದಿರು ಹಾಗೂ ನಮ್ಮ ಕುಟುಂಬಗಳೇ ಇಲ್ಲಿ ಒಂದು ಒಳ್ಳೆಯ ಸಂದೇಶ ಕೊಡಬೇಕಂತ ಹೇಳ್ತೀನಿ. ನಾನು ಇರಲ್ಲ, ನೀವು ಮಗಳಿರ್ತಾರೆ, ನೀವೇನ ನಿಮ್ಮನ್ನು ಕಟ್ಟಿ ಇಷ್ಟಪಡಿ ವೀರಭದ್ರೇಶ್ವರ ಹೆಸರಾಗಲಿ, ನಮ್ಮ ತಿರುಪತಿ ಗುರುಗಳ ಹೆಸರಾಗಲಿ, ನಮ್ಮ ಅಧ್ಯಕ್ಷರ ಹೆಸರಾಗಲಿ ಎಲ್ಲ ನಮ್ಮ ಕಾರ್ಯಕ್ರಮಗಳ ಆಶೀರ್ವಾದದಿಂದ ಮುಂದಿನ ವರ್ಷ ಇದು ಏನೇ ತಮಗೆ ಮಾಡಬಹುದಲ್ಲ. ನಾನು ಎಲ್ಲರಿಗೂ ಬೈದಿರ್ಬೋದು, ಅಂದಿರ್ಬೋದು, ನೀವು ಅರ್ಥ ಮಾಡಿ ಸಿನಿಮಾ ಮಾಡಿ ಅದೇ ಸಿನಿಮಾ ಮಾಡಿ ಏನಾರ ಸಿನಿಮಾ ಮಾಡಿ ಅಂತ ಹೇಳಿ ಮುಂದಿನ ಸಲ ನೀವು ಏನು ಹೇಳ್ತಾರೆ ಮಾಡಬೇಕು. ಅನೇಕ ಮಂಡಳಿಗೆ ನಾವು ಗುರುಗಳಿಗೆ ಕೇಳ್ಕೊತೀವಿ. ಮುಂದಿನ ಹೇಳಿ ನಾವು ಮಾತಾಡಿಕೊಂಡು ಅವ್ರಿಗೆ ಸಮಸ್ಯೆ ಹೇಳಿ ಎರಡು ಮಾತು ಮುಗಿಸ್ತೀವಿ. सद्गुरु वीरभद्रेश्वर महाराज की श्रीमद गुरु पंचाचार्य महाराज की ಎಲ್ಲರಿಗೂ ಮಾತಾಡ್ತಾರೆ. ಆಶೀರ್ವಾದ ಕೊಡುತ್ತದೆ. ಸ್ವಲ್ಪ 2 ನಿಮಿಷ ವಿಚಾರ ತಾವು ಶಾಂತಿ ಇದ್ದರೂ ಮಾತಾಡ್ತೇವೆ. ದೇವಸ್ಥಾನದಾಗ ಒಂದು ಚಿಕ್ಕ ಮಕ್ಕಳಿಗೆ ಬಿಟ್ಟು ಯಾರು ಹೋಗಿದ್ದಾರೆ, ಅದನ್ನು ಪೊಲೀಸ್ ಸಿಬ್ಬಂದಿಯವರು ಅವ್ರ ತಾಯಿ ಬಂದಿದ್ದಾರೆ. ಯಾಕೆ ಅವ್ರಿಗೆ ಸಿಕ್ತು ಇದು ವಾಚ್ ಒಂದು ಯಾರಿದೆ ನೋಡ್ರಿ, ಇದು ಸಿಕ್ಕಿರೋದ ಇದು ವಾಚ್ ಯಾರು ಇದ್ರೆ ಅವರು ಪಡ್ಕೊಳ್ಬೇಕು. ಅದೇ ರೀತಿ ತಮ್ಮೆಲ್ಲರಿಗೆ ಇನ್ನೊಂದು ಹೇಳ್ಬೇಕಂದ್ರೆ ಜಾತ್ರೆಯಲ್ಲಿ ಎಲ್ಲ ಅಣ್ತಂಬರು ನಮ್ಮದೇ ಎಲ್ಲ ಅಣ್ತಂಬರು ಎಲ್ಲ ಮಾಡ್ಕೊಳ್ತಾರೆ. ಎಲ್ಲರಿಗೂ ನಾವು ಏನಾದರೂ ಯಾವಾಗಾದ್ರೂ ಬಂದು ತಮಗೆ ಬೈದಿರ್ಬೇಕು, ಅಂದಿರ್ಬೇಕು, ತಮ್ಗೆ ಏನೋ ಕೇಳಿದ್ರೆ ನಮ್ಗೆ ಟೆನ್ಷನ್ದಾಗ ಏನಾರ ಆಗಿರ್ಬೇಕು, ನಮ್ಮಿಂದ ಏನಾರ ಗತಿ ಆಗೇ ಆಗ್ತದೆ. ಒಂದು ಮನೆಗೆ ಒಂದು ಇದು ನಡೆಸ್ಬೇಕಂದ್ರೆ ಆಗಿಲ್ಲ, ಒಂದು ಸಂಸಾರ ಒಂದು ಮನೆಯೇ ನಡೆಸೋಕ್ಕಾಗಲ್ಲ. ಇಂಥ ದೊಡ್ಡ ಜಾತ್ರೆ ಸಣ್ಣ ಪುಟ್ಟ ರಾಮನಂಬರ ವಿಮಾನ ಸೇರುತ್ತೆ. ಅದನ್ನೆಲ್ಲ ಬದಿಗಿಟ್ಟು ಒಳ್ಳೆಯದು ತಮ್ಮ ಮನಸ್ಸಿನಲ್ಲಿ ಹಾಕಿ ಕೆಟ್ಟದನ್ನು ಶ್ರೀ ವೀರಭದ್ರೇಶ್ವರ ಪಾದಕ್ಕೆ ಹೋಗಿ ಮುಂದೆ ಒಳ್ಳೆಯ ರೀತಿಯಲ್ಲಿ ಎಲ್ಲರೂ ಕೊಂಚುಪಡೆಯವರು ಕಿಸದಿಂದ ಪರ್ಸ್ ಹೋಗಿದ್ದು ಇನ್ನು ಮನೆಗೆ ನಾವು ಎಲ್ಲ ಹೋಗಿರ್ತಾರೆ. ಅವ್ರಿಗೆ ಸಿಗ್ತದೆ. ಅವ್ರು ಇನ್ನು ಮನೆಗೆ ಹೋಗಿ ಏನೋ ಮುಂದೆ ನಾನು ಫೋನ್ ಹಚ್ಚಿರೋದು ಬೆಳಗ್ಗೆ 6 ಗಂಟೆ ನಮ್ಮ ಪರ್ಸ್ ಇನ್ನೂ ಫೋನ್ ಮಾಡಿ ಹೇಳಿದವರಿಗೆ ಮತ್ತು ಅವ್ರು ಫೋನ್ ಮಾಡೋರು ಅವ ತಂದ್ಕೊಂಡ ಮಾಡಿದ ನಾವು ಅಂತ ಹೇಳಿ ಇಂಥ ಒಳ್ಳೆಯ ನಾವು ಚೆನ್ನಾಗಿಲ್ಲ, ಇಂಥ ಆಗದೇ ಇಲ್ಲ. ಸರ್ವಸ್ವರಿಗೆ ಒಂದು ಭಕ್ತಿಯಿಂದ ಆಗುತ್ತೆ. ಈ ಎಲ್ಲ ಇದ್ರೊಳಗೆ ಎಲ್ಲ ಇದಾರ, ಒಬ್ಬೊಬ್ಬರು ಒಂದೊಂದು ಮೊಬೈಲ್ ಸಿಗ್ತದೆ.
ಶಿವಶರಣಪ್ಪ ಎರ್ನಾಳ್ ಅವ್ರು ಎಲ್ಲೇ ಇರಲಿ ದೇವಸ್ಥಾನಕ್ಕೆ ಬಂದು ಒಂದು ಪುಟ್ಟ ಮಗು ಈ ದೇವಸ್ಥಾನ ಅದಂತಾವು ಬಂದು ಪಡ್ಕೊಳ್ಬೇಕು. ಆ ಹುಡುಗನ ಹೆಸರು ಮಲ್ಲಿಕಾರ್ಜುನ ಅಂತ, ಅದಕ್ಕೆ ಅವ್ರು ಪೋಷಕರು ಬಂದು ಪಡ್ಕೊಳ್ಬೇಕು. ಈಗ ಸಮಯವಾಗಿದೆ. ಶ್ರೀ ಗುರುಗಳು ಹಿರೇಮಠ ಸಂಸ್ಥಾನದ ಪೀಠಾಧಿಪತಿಗಳು ಷಟಸ್ಥಳಗಳು ಶಿವಾಚಾರ್ಯರ ನುಡಿಮುತ್ತುಗಳನ್ನು ತಾವು ಕೇಳಿಕೊಂಡು ತಮ್ಮ ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕಂತ ಹೇಳಿದ್ರು. ಗುರು ಇಲ್ಲದ ಜೀವನ ಗರಿ ಇಲ್ಲದ ಹಕ್ಕಿ ಅಂತೆ, ಗುರು ಇಲ್ಲದ ಜೀವನ ಗರಿ ಇಲ್ಲದ ಹಕ್ಕಿ ಅಂತೆ, ಪ್ರೀತಿ ಇಲ್ಲದ ಜೀವನ ನಾಥವಿಲ್ಲದ ಹೂವಿನಂತೆ. ಯಾಮಹಂ ಸರ್ವಲೋಕಾನಾಂ ಪ್ರಕೃತಿ ಶಾಸ್ತ್ರಪಾರಗಾಹ ತಾಂ ಧರ್ಮಚಾರುಣಾಯ ಸಂಭವ ಶಿವಾಯ ಪರಾತ್ಮನೆ. ಪ್ರಥಮದಲ್ಲಿ ಆದಿ ಅನಾದಿ ಶಾಶ್ವತವಾಗಿರುವಂಥ ಸಮಸ್ತ ವೀರಶೈವದ ಕುಲಭೂತ ಪುರುಷನಾಗಿರುವಂಥ ನಮ್ಮೂರಿನ ನೆಗದೊಡೆಯನಾಗಿರುವಂಥ ವೀರಭದ್ರ ಮಹೋತ್ಸವದ ಐದಾವರಿಗೆ ಅನಂತ ಕೋಟಿ ಭಕ್ತಿಯ ನಮನವನ್ನು ಸಲ್ಲಿಸಿ, ಇತಿಹಾಸ ಚಾರಿತ್ರ್ಯದಲ್ಲಿ ಹುಮನಾಬಾದ್ ಜೈಶವ ನಗರಕ್ಕೆ ಹೆಸರಿದೆ. ಯಾಕಂದ್ರೆ ಜಾತ್ರಾ ಮಹೋತ್ಸವಕ್ಕೆ ಇವತ್ತು ಜಾತ್ರಾ ಮಹೋತ್ಸವ ಸಂಬಂಧದ ತಮ್ಮೆಲ್ಲರೂ ಉದ್ದೇಶಿಸಿ ಮಾತನಾಡುತ್ತ ಹಿರಿಯರಾಗಿದ್ದ ಬಾಬುರಾವ್ ಪುರುಷಂಪೇಳವರೇ, ಮಲ್ಲಿಕಾರ್ಜುನ ಮಾಶೆಟ್ಟಿಯವರೇ, ಎಲ್ಲಕ್ಕಿಂತ ಮಿಗಿಲಾಗಿ ಈ ಕಾರ್ಯಕ್ರಮದಲ್ಲಿ ಸಂಯುಕ್ತರಾಗಿರುವಂಥ ಜಾತಿ ಮತ ಪಂಥವೆಂದಿದೆ ನನ್ನ ಆತ್ಮದ ಉಸಿರಾಗಿರುವಂಥ ಸಮಸ್ತ ಸದ್ಭಕ್ತರೇ, ನಿಮ್ಮ ಅಂತರಾತ್ಮದಲ್ಲಿರುವ ಚೈತನ್ಯ ಸ್ವರೂಪಿ ಆ ವೀರಭದ್ರ ಮಹಾಸ್ವಾಮಿ ಅನಂತ ಕೋಟಿಯ ಭಕ್ತಿಯನ್ನು ಇದಕ್ಕೂ ಬಹಳ ಒಂದು ಸಂತೋಷ ಸಂಭ್ರಮ ಸಡಗರ ಅಂತ ನಮ್ಮಂತೂ ಭಾವಿಸ್ತಾ ಇದೆ. ಸಂತೋಷ ಯಾಕಿದೆ ಅಂತಂದ್ರೆ ಮಲ್ಲಿಕಾರ್ಜುನ ಅವ್ರು ಮಾತಾಡ್ತಾ ಇದ್ರು ಏನಂತಂದ್ರೆ ಇದು ಯಾರು ಕೂಡ ನಿರೀಕ್ಷೆ ಮಾಡಿಲ್ಲ ಅಂತ ಹೇಳಿ. ಇದು ಒಂದು ಮಾತ್ರ ನಿರೀಕ್ಷೆ ನಮ್ದಿದ್ದಿಲ್ಲ, ಮಲ್ಲಪ್ಪದಿಲ್ಲ, ಇದು ನಿರೀಕ್ಷೆ ಯಾವ್ದಾದ್ರು ಇತ್ತಂದ್ರೆ ಆ ವೀರಭದ್ರ ಮಹಾಸ್ವಾಮಿ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀವಿ. ಆಂಧ್ರ ಮಹಾರಾಷ್ಟ್ರ ಲಕ್ಷಾಂತರ ಜನರು ಇವತ್ತು 2 ದಿನದ ಸುಮಾರು 8 ಲಕ್ಷ ಜನ ನಮ್ಮ ಹುಮನಾಬಾದ್ ಬಂದು ಹೋಗ್ಯಾರ. ಅವ್ರು ಸುರಕ್ಷಿತವಾಗಿ ಮನೆ ಮುಟ್ಟದ ಮೂಲ ಕಾರಣ ಯಾರಾದ್ರೂ ಶಕ್ತಿ ಇದ್ರೆ ವೀರಭದ್ರ ಶಕ್ತಿ. ಹೈದರಾಬಾದ್ ಕರ್ನಾಟಕದಲ್ಲಿ ಹುಮನಾಬಾದ್ ಚಾರಿತ್ರಿಕ ಇತಿಹಾಸದಲ್ಲಿ ಇಂಥ ಹೆಸರು ಎದುರುಕೊಡ್ತದೆ ಅಂದ್ರೆ ಮೂಲ ಹೆಸರು ಎದುರುಕೊಡ್ತದೆ ಅಂದ್ರೆ ಎಲ್ಲಕ್ಕಿಂತ ಅದ್ವೈತ ಶಕ್ತಿ ನಮ್ಮಲ್ಲಿ ಏನಾದರೂ ಅದಂದ್ರೆ ನಿಮ್ಮೆಲ್ಲರ ಒಂದು ಭಕ್ತಿಯ ವಿಷಯ. ಈ ಮೂಲ ಉದ್ದೇಶ ಇಷ್ಟೇ. ಇವತ್ತು ವೀರಭದ್ರ ಮಹಾಸ್ವಾಮಿ ಗರ್ಭ ಗುಡಿಯಲ್ಲೂ ಇಲ್ಲ, ವೀರಭದ್ರ ಮಹಾಸ್ವಾಮಿ ಪಲ್ಲಕ್ಕಿಯಲ್ಲೂ ಇಲ್ಲ. ವೀರಭದ್ರ ಮಹಾಸ್ವಾಮಿ ನಾವೆಲ್ಲರೂ ನೋಡ್ತೀವಿ ಅಂದ್ರೆ ತಾವೆಲ್ಲರ ಮುಖದಲ್ಲಿ ನಾವು ನೋಡ್ತಾ ಇದ್ದೀವಿ. ಇಂಥ ಒಂದು ಜಾತ್ರೆ ಮಾಡ್ಕೊಂಡು ಬಂದ್ರೆ ನಾವು ಭವಿಷ್ಯ ಅನ್ನುವಂತೆ ಒಂದು ಜಾತ್ರೆ ಮಾಡಿದ್ದು ನಮಗೆಲ್ಲರಿಗೂ ಒಂದು ಸಂತಸ ತಂದೆ. ನಾನು ಇರುವಂಥ ಎಲ್ಲ ನನ್ನ ಸದ್ಭಕ್ತಿಗೆ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತೆಲ್ಲರ ಮನಸ್ಸು ಹಾಲಿನಂತಾಗ್ಯವ, ಇನ್ನು ಎಲ್ಲರೂ ಮನಸ್ಸು ಹಾಲಿನಂತಾಗ್ಯವ. ಆ ಹಾಲು ಕೆಡಬೇಡದಂತಂದ್ರೆ ಯಾವ ವಿಚಾರಗಳು ಹಾಕಲಿಕ್ಕೆ ಹೋಗ್ಬೇಡ್ರಿ. ಇವತ್ತು ಧರ್ಮ ನನಗೇನು ಕೊಟ್ಟಿತ್ತು ಅಂತ ವಿಚಾರ ಮಾಡೋಕ್ಕಿಂತ ಮುಂಚೆ ಧರ್ಮಕ್ಕೆ ನಾವೇನು ಕೊಡ್ತು ಅಂತ ವಿಚಾರ ಮಾಡಿದಾಗ ಮಾತ್ರ ಧರ್ಮ ಉಳಿತದೆ ಅಂತ ಹೇಳಿತ್ತು. ಇವತ್ತು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು ದುಡ್ದೀನಿ, ವೀರಭದ್ರ ದುಡ್ದಾನ, ಮಲ್ಲಪ್ಪ ದುಡ್ದಾರ, ನೀವು ದುಡ್ದಿನ ಆಗೋದು ಬೇಡ. ಇವತ್ತು ದುಡಿಸ್ಕೊಂಬ ಎಲ್ಲಕ್ಕಿಂತ ಅದ್ವೈತ ದೊಡ್ಡ ಶಕ್ತಿ ಅದ. ನಾವು ಇನ್ನೂ ಕೂಡ ದುಡ್ಡೇ ತಯಾರಿದ್ದೀವಿ ಅಂತ ಅಂದ್ರೆ ಇವತ್ತು ಒಂದು ಮಾತು ಹೇಳಬೇಕು. ಈ ಸನ್ನಿವೇಶದಲ್ಲಿ ತಮ್ಮ ಮನೆತನ ಎಲ್ಲ ಉದ್ಧಾರ ಆಗಬೇಕು, ತಾವೆಲ್ಲ ಸಮೃದ್ಧವಾಗಿ ಬೆಳಿಬೇಕು, ತಮ್ಮ ಮನೆತನ ಎಲ್ಲ ರೀತಿಯಿಂದ ಸಮೃದ್ಧ ಆಗ್ಬೇಕಂದ್ರೆ ಇವತ್ತಿನ ಒಂದೇ ಕೆಲಸ ಸಂಕಲ್ಪ ಮಾಡಿ. ಇವತ್ತು ಏನ್ ಸಂಕಲ್ಪ ಮಾಡ್ತಾರೆ ಅಂತಂದ್ರೆ ಇವತ್ತು ಎಲ್ಲ ನೋಡೋದಕ್ಕೆ ಎಲ್ಲರೂ ಮನೆತನ ಎಲ್ಲ ರೀತಿ ಯಾವ ಉದ್ಭವ ಆಗಕ್ಕೆ ಯಾವ ರೀತಿ ಬೆಳೀತಾವ ಅಂತ ಹೇಳಿ ಮತ್ತೊಬ್ಬರ ಬಗ್ಗೆ ಕೆಟ್ಟದ ಹಾಗೆ ಇವತ್ತಿನ ಬಿಡ್ರಿ ನೀವು ಮನೆತನ ಉದ್ಧಾರ ಆಗುತ್ತೆ. ನಾನು ಒಂದು ದಿವಸ ಮತ್ತೊಬ್ಬರು ಕೆಟ್ಟ ವಿಚಾರ ಆಗದೆ ಒಂದು ಸಂಕಲ್ಪ ಮಾಡಿ ವೀರಭದ್ರ ಸ್ವಾಮಿ ದಿನ ಗುಡಿ ಬಂದು ಹೋಗಿ ಈ ಮನೆತನ ಉದ್ಧಾರ ಆಗೋದ್ರಿಂದ ನಾನು ಸಾಕ್ಷಿ ಇವತ್ತು ಮಾತಾಡ್ತೀನಿ. ದೇವರು ಒಂದು ಅನುಭವದ ಒಂದು ನುಡಿಮುತ್ತುಗಳು ಹೇಳಕ್ ಇಷ್ಟಪಡ್ತೀನಿ. ಮಲ್ಲಿಕಾರ್ಜುನ ಅವರೇ, ಮೊನ್ನೆ ನಮ್ಮ ಶ್ರೀಮಠಕ್ಕ ಒಬ್ಬ ಹೆಣ್ಮಗಳು ಬಂದಿದ್ರು. ಅಪ್ಪ, ನನ್ನ ಮನೆಗೆ ಪೀಡ ಸುತ್ತದ, ದರಿದ್ರತರ ಸುತ್ತದ, ನಿಮ್ಮ ಪಾದ ನಮ್ಮ ಮನೆಗೆ ಹಾಕ್ರಿ ಅಂತ ಹೇಳಿ ನಾ ಹೆಣ್ಮಕ್ಳಿಗೆ ಒಂದು ಮಾತಂದ.
ನೀನು ಪೀಡಕ್ಕೂ ನನ್ನ ಪಾದಕ್ಕೆ ಏನ್ ಸಂಬಂಧ? ಪೀಡ ದಲಿತರನ್ನ ಯಾವಾಗ ಸುತ್ತರು ಅಂದ್ರೆ ನಾವು ಕಟ್ಟಿಬೇಕು ಅಂತ ಮತ್ತೊಬ್ಬರು ಕೆಟ್ಟದನ್ನ ವಿಚಾರ ಮಾಡೋದು ನಾವು ಪೀಡಕ್ಕೆ. ಮನೆಯಾಗ ನನ್ನ ಮಗಳು ಮದುವೆ ಆಗಲು ಅಂತಂದ್ರೆ ನೀ ಮತ್ತೊಬ್ಬರು ನಮಗೆ ಬೆಂಕಿ ಹೆಣ್ಮಗಳು ಹಚ್ಚಿದಪ್ಪ, ಅದಕ್ಕೆ ನಿಮಗೆ ನಾನು ಒಂದು ನಿಜವಾದ ಸಾಧನೆ ಏನಂದ್ರೆ ನಾವು ಸನ್ಯಾಸಿಗೆ ದೊಡ್ಡ ಸಾಧನೆ ಇಲ್ಲ. ನಿಜವಾದ ಸಾಧನೆ ಏನಂದ್ರೆ ಅನುಭವ ಅಂತೇಳಿ ಮಾತಾಡ್ತಾರೆ. ಎಂತ ಮಾತಂದ್ರ ನೀವು ದೊಡ್ಡವರಾಯ್ತು, ಬೆಳಿತೀರಿ, ರಾಜ ಆಯ್ತು, ಎಮ್ಮೆ ಆಯ್ತು, ದೊಡ್ಡ ಸಾಧನೆ ಗೊತ್ತಿದ್ದ ಸಾಧನೆ ಇಲ್ಲ. ಮತ್ತೊಬ್ಬರು ಮನೆ ಹಾಳು ಮಾಡಿದ್ರೆ ಸತ್ರ ನಿಜವಾದ ಸಾಧನೆ ಆಗಬೇಕು. ಮತ್ತೊಬ್ಬರ ಮನೆ ಹಾಳು ಮಾಡಿದ್ರೆ ಸತ್ರ ಅಂದ್ರೆ ನಿಜವಾದ ಸಾಧನೆ. ಅದ್ಭುತವಾದಂತ ಮಾನವ ಜನ್ಮ ನಾವು ಹುಟ್ಟಿವಿ. ಎಲ್ಲಕ್ಕಿಂತ ದೊಡ್ಡ ಭಾಗ್ಯ ಏನಂತಂದ್ರ ಇಂಥ ಒಂದು ಪುಣ್ಯ ಭೂಮಿ ವೀರಭದ್ರ ಮಹಾಸ್ವಾಮಿ ಎಲ್ಲ ನಾವು ಹುಟ್ಟಿವಂದ್ರೆ ನಮ್ಮಂತ ನಿಮ್ಮಂತ ಸೌಭಾಗ್ಯ ಅಂದ್ರೆ ಯಾರೂ ಇಲ್ಲ. ಇವತ್ತು ಒಂದು ಮಾತ್ರ ತಮ್ಮ ಮನೆತನ ಉದ್ಧಾರ ಆಗಬೇಕಿತ್ತಂದ್ರೆ ಒಳ್ಳೆ ವಿಚಾರಗಳು ಇಟ್ಕೊಳ್ಳಿ. ಆ ವೀರಭದ್ರ ಮಹಾಸ್ವಾಮಿ ತಮ್ಮ ಮನೆಗೆ ಬಂದು ನಿಮ್ಮ ಮನೆತನ ಉದ್ಧಾರ ಮಾಡಲಿಕ್ಕೆ ಅದನ್ನಂತೇಳಿ ಈ ಆಶಾವನ್ನು ಮತ್ತೊಂದು ಹೇಳೋದು ತಮ್ಮೆಲ್ಲರಿಗೂ ನಾಳೆಯಿಂದ ಇವತ್ತು ಎಲ್ಲರಿಗೂ ಯಾರೋ ಅಂತಿದ್ದಾರೆ, ಅಪ್ಪ 15 ಮುದ್ದೂರಿ ಮನಸ್ಸು ಅಂತಂದ್ರೆ ಅಂತ. ನಾಳೆ ನೀವು ವೀರಭದ್ರಿಗೆ ಎಲ್ಲಿ ನೋಡ್ಬೇಕಂದ್ರೆ ನಿಮ್ಮ ಕಾಯಿದ ವೀರಭದ್ರ ಹುಡುಗರು. ನಾಳೆ ವೀರಭದ್ರ ಗುಡಿ ಬರೋದು ಬೇಡ, ನಾಳೆ ವೀರಭದ್ರ ಎಲ್ಲಿ ಬರ್ತಾರೆ ಅಂದ್ರೆ ನೀವು ಕೆಲಸದ ಹುಡುಗಿರಿ. ಸೋಮಾರಿತನ ಬಿಡ್ರಿ, ಬೆಳವಣಿಗೆದ ಹೋಗಿ ಪ್ರಗತಿಯ ಮಾಡ್ರಿ. ವೀರಭದ್ರ ದೇವಸ್ಥಾನ ಯಾವ ರೀತಿ ಪ್ರಗತಿ ಆಗುತ್ತೋ, ಮಠ ಬೆಳೆಯುತ್ತೋ, ಮಂದಿರ ಬೆಳೆಯುತ್ತೋ, ನೀವು ಅಲ್ಲೇ ಬೆಳೀತಿರೋದ್ರೆ ಮೂಲ ಕಾರಣ ಏನಾದ್ರೂ ಇದ್ದಾರ ನಿಮ್ಮಲ್ಲಿರುವಂತ ಆಲಸ್ಯತೆ ಕೈ ಮುಗಿದು ಹೇಳ್ತೇನೆ. ಯಾಕಂದ್ರೆ ಮುನ್ನಾಬಾದ್ ಊರಿಗೆ ಒಂದು ದೊಡ್ಡ ನನ್ನ ಕೂಡಿಸಿರಂದ್ರೆ ನನ್ನ ಒಂದು ನಿಮ್ಗೆಲ್ಲರಿಗೂ ತಗೊಂಡು ಹೋಗುವಂತ ಒಂದು ವಜಿ ಇದೆ ನನ್ನ ಮೇಲೆ. ಆ ವಜಿಯಲ್ಲಿ ನಿಮ್ಗೆಲ್ಲರಿಗೂ ಹೇಳಕತ್ತೀನಿ, ನಾಳೆಯಿಂದ ಚೆನ್ನಾಗಿ ಒಂದಾಗಿ ವ್ಯಕ್ತಿತ್ವಗೊಳ್ಳುವಂತ ಮನಸ್ಸುಗಳು ಇಟ್ಕೊಳ್ರಿ. ಆಗಿರಂತ ವಿಚಾರ ಇಟ್ಕೊಳ್ರಿ, ಮನಸ್ಸು ಆನಂದಮಯವಾಗಿ ಇಟ್ಕೊಳ್ರಿ, ಸಮಾಜ ಸುಂದರಗೊಳಿಸ್ರಿ. ನೀವೆಲ್ಲಕ್ಕಿಂತ ದೊಡ್ಡ ಏನ್ ಸಂಪಾದನೆ ಆರೋಗ್ಯ ಭಾಗ್ಯ ತಾವೆಲ್ಲರೂ ಪಡ್ರಿ. ಆ ಭಗವಂತನ ವೀರಭದ್ರ ಮಹಾಸ್ವಾಮಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಏನಂತಂದ್ರೆ ಇವತ್ತು ಎಂತ ಭಾಗ್ಯ ಆಗಿರೋದ್ರ ಉಪ್ಪು ಹುಟ್ಟಿತು ನೀರಲ್ಲಿ, ಉಪ್ಪು ಕರಗಿತು ನೀರಲ್ಲಿ, ಉಪ್ಪು ಹುಟ್ಟಿತು ನೀರಲ್ಲಿ, ಉಪ್ಪು ಕರಗಿತು ನೀರಲ್ಲಿ, ಆನೆಕಲ್ಲು ಹುಟ್ಟಿತು ನೀರಲ್ಲಿ, ಆನೆಕಲ್ಲು ಕರಗಿತು ನೀರಲ್ಲಿ, ಕಪ್ಪೆ ಚಿಪ್ಪು ಹುಟ್ಟಿತು ನೀರಲ್ಲಿ, ಕಪ್ಪೆ ಚಿಪ್ಪು ಕರಗಿತು ನೀರಲ್ಲಿ, ಅದೇ ನೀರಲ್ಲಿ ಮುತ್ತು ಹುಟ್ಟಿತು. ಮುತ್ತುಗಳು ಯಾವ್ದಾದ್ರು ಇದ್ರೆ ಶಾಶ್ವತವಾಗಿರುವಂತ ಮುತ್ತು ಯಾವ್ದಾದ್ರು ಇದ್ರೆ ಅದು ಅಮರವಾದ ವೀರಭದ್ರ ಮಹಾಸ್ವಾಮಿ ನಾವೆಲ್ಲ ಪಡೆದ್ವಿ ಅಂದ್ರ ನಮ್ಮಂತ ಭಾಗ್ಯವಂತರಿಗೆ ಯಾರು ಇಲ್ಲಂತೆ ನಾವಂತೂ ಭಾವಿಸ್ತೀವಿ. ಅಖಂಡ ಆಶೀರ್ವಾದ ನಾವಂತೂ ಮನಸ್ಸಿಗೆ ಎಲ್ಲರಿಗೂ ಕೊಟ್ಟಿವಿ. ನೀವು ಇಟ್ಕೋಬಹುದು ಬಿಡೋದು ನಾನು ಬಿಟ್ಟಿವಿ. ನಾನು ಇಲ್ಲಂತ ಎಲ್ಲರಿಗೂ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ. ಕೊನೆಯ ಸಂದೇಶ ಏನಂದ್ರೆ ತಾವು ಬದುಕ್ರಿ, ಮತ್ತೊಬ್ಬರಿಗೆ ಹುಡುಗ ಪ್ರೇರಣೆ. ಯಾರೇನು ಮತ್ತೊಂದು ಹೇಳೋದ್ರ ಮೂಲಕ ಜಗತ್ತು ಸುಂದರವಾಗಿದೆ, ಸುಂದರ ವಿಚಾರ ನೋಡ್ರಿ. ಜಗತ್ತು ವಿಸ್ಮಯವಾಗಿದೆ, ಸುಂದರ ವಿಚಾರಗಳು ಇಟ್ಕೊಳ್ರಿ. ಅದಾದ ಮಾತ್ರ ತಮ್ಮ ಜೀವನ ಉಜ್ವಲವಾಗಿ ಬೆಳೀತದ. ನಾಳೆ ಆನಂದವಾಗಿ ಕೆಲಸದಲ್ಲಿ ಚಿಟ್ಟಿಟ್ಟು, ಮನೆತನದಲ್ಲಿ ಚಿಟ್ಟಿಟ್ಟು ಅವ್ವ ಅಪ್ಪನ ಸೇವೆ ಮಾಡ್ರಿ. ಮಕ್ಕಳ ಬಗ್ಗೆ ಭವಿಷ್ಯ ಬಗ್ಗೆ ಚಿಂತನೆ ಮಾಡ್ರಿ. ಜಾತ್ರೆ ಇವತ್ತು ಬರ್ತದ, ನಾಳೆ ಬರ್ತದ, ವೀರಭದ್ರ ಅಲ್ಲೇ ಇರೋಣ. ನಾವೇನೋ ಅವನು ಹುಡುಕಿ ಹೋಗೋರಿದ್ದೆವು, ಅವ್ನ ಅಲ್ಲಿಂದ ಯಾರೂ ಹೋಗೋರಿಲ್ಲ. ಇವತ್ತೇನ ಅವನ ತಲೆ ಮೇಲೆ ಇಟ್ಕೊಳ್ಳಿ, ಅವನ ಕಾಲಾಗಿ ಇಟ್ಕೊಳ್ಳಿ, ಅವನ ತಲೆ ಮೇಲೆ ಯಾಕಂದ್ರೆ ಅವ್ನ ಕೆಳಗೆ ಹೋಗೋರಿದ್ದೆವು. ಯಾರು ಶಾಶ್ವತವಾಗಿ ಉಳಿಯೋರಿಲ್ಲ. ಉಳಿಯೋದು ಬಂದು ಏನಂದ್ರೆ ಪ್ರೀತಿ. ಏನು ಪ್ರೀತಿ. ಆ ಪ್ರೀತಿ ಬೆಳೆಸ್ಕೊಡ್ರಿ. ಯಾಕಂದ್ರೆ ಜಗತ್ತಿಗೆ ಎತ್ತಬೇಕಾದ್ರೆ ಒಂದು ಮೂಲ ಆಸ್ತಿ ಯಾವ್ದಾದ್ರು ಪ್ರೀತಿ. ಆ ಪ್ರೀತಿ ಇತ್ತಂದ್ರೆ ಜಗತ್ತಿನ ಏನಾದ್ರೂ ಸಾಧನೆ ಮಾಡ್ಲಿಕ್ಕೆ ಆಯ್ತು. ಮಾತನೇ ಹೇಳೋದು ನಿಜಕ್ಕೂ ನನಗೆ ಎಂಥ ಭಕ್ತರು ಸಿಕ್ಕ ಮಲ್ಲಿಕಾರ್ಜುನ ಅವರೇ, ನನ್ನ ತಾಯಿ ಹೇಳ್ತಾ ಇದ್ರು, ಆ ದೃಷ್ಟಿಯಿಂದ ನಾನು ಕಷ್ಟ ಮಾಡೋದು ಯಾಕಂದ್ರೆ ಸನ್ಯಾಸಿ ಆಗುವ ಅಂತೇಳಿ. ಇವತ್ತು ಗುರುವಾಣಿಗೆ ನಡೆದಂತ ಭಕ್ತರು ಸಿಕ್ಕರೆ ನನ್ನಂತ ಭಾಗ್ಯವಂತರು ಯಾರಿಲ್ಲ ಅಂತ ನನ್ನ ತಾಯಿಯಿಂದ 6 ವರ್ಷದಿಂದ ಯಾಕಂದ್ರೆ ಸನ್ಯಾಸಿ ಆಗೋದು, ಯಾಕೆ ಹೊಟ್ಟೆಗೆಲ್ಲ ಹಾಕೊಂಡಿದ್ದೇನೆ. ಆದ್ರೆ ಇವತ್ತ ನಾನು ಒಂದು ಮಾತು ಹೇಳ್ತೀನಿ, ಆಯ್ತು ಮಾಡುವ ಅಂತ ಹೇಳಿ ಆ ಗುರುವಾಣಿ ನಂತರ ನಿಜಕ್ಕೂ ಕೂಡ ಧರ್ಮ ಎಲ್ಲಾದ್ರೂ ಉಳಿದು ನಮ್ಮ ಮುಂದಾವಾದ ಉಳಿದಂತೆ ನೆಮ್ಮದಿಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇವತ್ತು ಕೊನೆಯ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ರಾಜಕಾರಣಿ ಬರ್ತದ ಹೋಗ್ತದ, ಅವ್ರಿಗೆ ಈ ಥರ ಇವ್ರು ಸೋತಾರ, ಅವ್ರ ಮನೆ ಬೆಂಕಿ ಹಚ್ಚೋದು, ಇವ್ರ ಮನೆ ಬೆಂಕಿ ಹಚ್ಚೋದು, ಅವ್ರ ಕಾಲದಲ್ಲಿ ನಿಮ್ಮ ಮನೆಗಳು ಬೆಂಕಿ ಹಚ್ಕೊಳ್ಳೋಕೆ ಹೋಗ್ಬೇಡ ದಯವಿಟ್ಟು.
ಅಂತ ಅವಾಗ ಎಲ್ಲಿ ಸ್ವಿಚ್ ಆಫ್ ಮಾಡೋದ್ರೆ ನಾವೆಲ್ಲರೂ ಸ್ವಿಚ್ ಆಫ್ ಆಗಬೇಕಾಯ್ತು. ನಾನು ಹೇಳುವಂತ ಮಾತು ಕಟ್ಟೋರಿದ್ರು ಕೂಡ ಸತ್ಯಾಂಶ ಇದೆ. ಯಾಕಂದ್ರೆ ರಾಜಕೀಯ ದೃಷ್ಟಿಕೋನದಿಂದ ಹುಮ್ನಾಬಾದ್ನಲ್ಲಿ ಒಳಗೆ ಬಂದದ. ಈ ಮುಂದೆ ಒಳಗೆ ಬರ್ಲಿಕ್ಕೆ ಬರೋದ ಹೋಗ್ಲಿಕ್ಕೆ ಬೇಡ. ಇವತ್ತೊಂದು ಮಾತಾಡ್ತೀನಿ ಅಲಿಬಾಗಿನವ್ರೆ, ನಾವು ಎಲ್ಲೋ ಹೋಗ್ತಾ ಇದ್ವಿ, ಸ್ವಾಮಿ ನೋಡ್ರಪ್ಪ ಆ ಪಾರ್ಟಿ, ಸ್ವಾಮಿ ನೋಡ್ರಿ ಈ ಪಾರ್ಟಿ. ನಾವು ಹ್ಯಾಂಗ ಅನ್ಸಿದ್ರ ನಮ್ಮ ಪಾರ್ಟಿ ಇದ್ರೆ ಇವತ್ತು ಒಂದೇ ಪಾರ್ಟಿ ಯಾಕೆ ಅನ್ಸ್ಕೊಳ್ತೀವಿ? ನಾವು ಹೇಳುವಂತ ವಿಚಾರ ಅಂದ್ರೆ ಪಾರ್ಟಿ ಇರ್ತಾ ಹೋಗ್ತದ, ರಾಜಕಾರಣಿ ಬರ್ತಾ ಹೋಗ್ತದ, ಸಮಾಧಾನ ನೀವೇ ಬೆಳೆಸ್ಕೊಳ್ತೀವಿ. ಹುಚ್ಚು ಕೊಡಿ, ಸಮಾಧಾನ ಬೆಳೆಸ್ಕೊಳಕ್ ಹೋಗ್ಬೇಡ್ರಿ. ನಿಮ್ ಜೀವನ ಹಾಳಾಯ್ತದ. ದುಡಿಮೆದಾಗ ಭಕ್ತಿ ಇಟ್ಕೊಂಡು ನಡೀರಿ. ನಾನು ವೀರಭದ್ರ ಮಹಾಸ್ವಾಮಿಗಳು ಸಂಕಲ್ಪ ಮಾಡೀನಿ ಏನಂತ, ಎಲ್ಲರೂ ಕುಟುಂಬ ಬಂದಾಗ ಅಂತ ಹೇಳಿ. ಆ ವೀರಭದ್ರ ಸ್ವಾಮಿ ಸಮಯ ಬಂದಾಗ ಒಂದು ಮಾಡ್ತಾರೆ. ರಾಜಕೀಯ ದುರ್ಗರಾಗಿರುವಂತಹ ಸನ್ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಅವರಿಗೆ ನಿಲ್ಲಿಸಬೇಕು. ಅದ್ಭುತವಾದಂತ ಒಂದು ಯೋಜನೆ ಮಾಡಿದ್ದು, ಜಾತ್ರಾ ಮುಗಿಸ್ಕೊಂಡು ಬಂದಿದ್ದು ಸಂತೋಷದಿಂದ. ನೂತನವಾಗಿರುವಂತಹ ಶಾಸಕರಾಗಿರುವಂತಹ ಡಾಕ್ಟರ್ ಸಿದ್ದಲಿಂಗಪ್ಪ ಪಾಟೀಲ್ ಅವರಿಗೂ ಕೂಡ ಇವತ್ತು ನಾವು ನೆನೆಸಬೇಕು. ಅದ್ಭುತವಾದಂತ ಒಂದು ಬೆನ್ನೆಲುವಾಗಿ ನಮ್ಗೆ ನಿಂತು ಪ್ರೇರಣೆ ಆಗಿ ಒಂದು ಕಾರ್ಯ ಮಾಡಿದಾರ. AC ಆಗ್ಬೋದು, ತಹಸೀಲ್ದಾರ್ ಆಗ್ಬೋದು, ರ್ಯಾಂಕೋರ್ ಆಗ್ಬೋದು, ನಮ್ಮ PSI ಆಗ್ಬೋದು, ಸರ್ಕಾರ ಆಗ್ಬೋದು, ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಪುರಸಭೆದವರು ಎಲ್ಲ ಸ್ವಚ್ಛಗೊಳಿಸ್ತಾರೆ. ರೋಡ್ಗಳು ನೀವು ಹೋಗೋದು ಅಂದ್ರೆ ಬಹಳ ಸುಂದರವಾದಂತ ಕೆಲಸ ಮಾಡ್ಯಾರ. ಎಲ್ಲರೂ ಕೂಡ ಕೆಲಸ ಮಾಡಿದ್ರಿ. ಈ ಕೀರ್ತಿ ಯಾರಿಗಾದ್ರೂ ಸಲ್ತಂದ್ರ ಹುಮ್ನಾಬಾದ್ ಊರಿಗೆ ಸಲ್ತಂತ ಹೇಳಕ್ ಇಷ್ಟಪಡ್ತೀನಿ. ತಾವೆಲ್ಲರೂ ಕೂಡ ದೊಡ್ಡವರು ಅವ ದೊಡ್ಡ ಇವ ದೊಡ್ಡರಿಲ್ಲ, ನಾವು ಕೂಡ ದೊಡ್ಡರು ಯಾರಾದ್ರೂ ಆ ವೀರಭದ್ರ ಮಹಾಸ್ವಾಮಿ ಅಂತ ಹೇಳ್ಕೊಂಡು ಹೇಳಿ ಎಂಬ ಮಾತನ್ನು ಹೇಳಿದ್ರು. ಇಲ್ಲೆಲ್ಲ ಇರುವಂತ ಎಲ್ಲ ಭಕ್ತರಿಗೆ ನಾನು ಕಡೆಯ ಸಂದೇಶ ಕೊಡ್ತೀನಿ. ಏನ್ ಸಂದೇಶ ಅಂದ್ರ, ತಾವು ಹಾಕಿರುವಂತ ಶಾಲ್ ಕೂಡ ಹರಬಹುದು, ಕಲಿಬಹುದು, ತಾವು ಹಾಕಿರುವಂತ ಹೂ ಕೂಡ ಬಾಡ್ಬೋದು. ಆದ್ರ ತಾವು ವೀರಭದ್ರ ಮೇಲೆ ಇಟ್ಟಂತ ಭಕ್ತಿ ಪ್ರೀತಿಯಲ್ಲಿ ಎಂದಿಗೂ ಹರಿಯುವುದಿಲ್ಲ, ಬಾಳುವುದಿಲ್ಲ. ಆ ಪರಮಕಾರಿ ಪಾರ್ವತಿ ಪರಮೇಶ್ವರ ವೀರಭದ್ರ ಮಹಾಸ್ವಾಮಿ ಬೇಡಿದವರು ಬೇಡಿದ ವರವನ್ನು ಕೊಡುವಂತ ಶಕ್ತಿ ಅಧಿದೇವತೆ ಆಗಿರುವಂತ ಪಂಚ ಆಚಾರ್ಯರು, ಎಲ್ಲಕ್ಕಿಂತ ಮಿಗಿಲಾಗಿ ನನ್ನ ಗುರುಗಳಾಗಿರುವಂತ ಶಿವಯೋಗಿ ಸ್ವಾಮಿಗಳು ತಮ್ಮೆಲ್ಲರ ಬಾಳಲಿ ಆರೋಗ್ಯ ಐಶ್ವರ್ಯ ಸಿರಿಸಂಪತ್ತನ್ನು ಕೊಟ್ಟು ಕರುಣಿಸಿ ಕಾಪಾಡಿ ಎಂಬ ಮಾತನ್ನು ಹೇಳುವ ಮೂಲಕ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ತುಂಬುವುದೇ ಮೊದಲು ಆಶೀರ್ವಾದ ಹೇಳುವ ಮೂಲಕ ನಮ್ಮ ಮಾತಿಗೆ ವಿರಾಮ ಕೊಡ್ತೀನಿ. 5 ಸಲ ನನ್ನ ಸಂಘದ ಜೋರ ಘೋಷಣೆ ಮಾಡೋಣ. ಸದ್ಗುರು ವೀರಭದ್ರೇಶ್ವರ ಮಹಾರಾಜ್ ಕಿ ಜೈ. 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 ಈಗ ಕೊನೆಯದಾಗಿ ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇವೆ. ಅದೇ ರೀತಿ ವಿಶೇಷವಾಗಿ ಪತ್ರಕರ್ತ ಮಿತ್ರರು ಕೂಡ ನಮ್ಮ ಜಾತ್ರೆಗೆ ಒಳ್ಳೆಯ ರೀತಿಯಿಂದ ದಿವಸ ಎಲ್ಲ ಇದು ಮಾಡಿ ಕೊನೆ ದಿವಸ ಪುರವಣಿ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಪತ್ರಕರ್ತ ಮಿತ್ರರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಿ ಈ ಸಭೆಗೆ ಮುಕ್ತಾಯ ಕೊಡ್ತೀವಿ. ಈಗ ಶ್ರೀಗಳಿಗೆ ಹೋಗ್ಲಿಕ್ಕೆ ಸ್ವಲ್ಪ ಅವಕಾಶ ಮಾಡಿಕೊಡ್ಬೇಕು. ಈರಪ್ಪ ಬಂದ ಡ್ಯೂಟಿಗೆ ಅವಕಾಶ ಮಾಡಿಕೊಡ್ಲಿ. ಸ್ವಲ್ಪ ಸೈಡ್ ಇದು ಮಾಡಿ
ಕೆಂಗಣ್ಣ ವೀರಣ್ಣ ಈ ಧರಣಿ ಶುಭಕರಣಿ ಗೈದ ನಿಜ ಮುಕ್ಕಣ್ಣ ಈ ಧರಣಿ ಶುಭಕರಣಿ ಗೈದ ನಿಜ ಮುಕ್ಕಣ್ಣ ಶ್ರೀರುದ್ರ ಕಾಳಿಯರ ಸತ್ಪುತ್ರ ಪಣಿನೇತ್ರ ಮಾಡಿದ ಈ ಮರ್ತ್ಯ ಸಂಜೀವನದ ಕ್ಷೇತ್ರ ಮಾಡಿದ ಈ ಮರ್ತ್ಯ ಸಂಜೀವನದ ಕ್ಷೇತ್ರ ಹರ ಕಿರಣ ಗಣಭರಣ ಕೆಂಗಣ್ಣ ವೀರಣ್ಣ ಹರ ಕಿರಣ ಗಣಭರಣ ಕೆಂಗಣ್ಣ ವೀರಣ್ಣ. ಮದಮತ್ಸರದ ಪಾತ್ರ ಆ ದಕ್ಷನಂ ಕೊಂದ ಸದುವಿನಯ ಸನ್ನಡೆಯ ಜಗ ಜನಕ್ಕೆ ಕಲಿಸಿದ ಮದಮತ್ಸರದ ಪಾತ್ರ ಆ ದಕ್ಷನಂ ಕೊಂದ ಸದುವಿನಯ ಸನ್ನಡೆಯ ಜಗ ಜನಕ್ಕೆ ಕಲಿಸಿದ ಆದಿಶಿಲಾಯುಗ ಮೊದಲು ದಿನ ಕ್ರಾಂತಿ ಗತಿ ಮಿಗಿಲು ಆದಿಶಿಲಾಯುಗ ಮೊದಲು ದಿನ ಕ್ರಾಂತಿ ಗತಿ ಮಿಗಿಲು ಹಿಂಸೆಯನ್ನು ಖಂಡಿಸಿದ ಅಹಿಂಸೆಯ ಮಂಡಿಸಿದ ಹರ ಕಿರಣ ಗಣಭರಣ ಕೆಂಗಣ್ಣ ವೀರಣ್ಣ ಈ ಧರಣಿ ಶುಭಕರಣಿ ಗೈದ ನಿಜ ಮೊಕ್ಕಣ್ಣ ಈ ಧರಣಿ ಶುಭಕರಣಿ ಗೈದ ನಿಜ ಮೊಕ್ಕಣ್ಣ ಹರ ಕಿರಣ ಗಣಭರಣ ಕೆಂಗಣ್ಣ ವೀರಣ್ಣ.